ನೋಡಿ ನಾವು ಮಾಡಿರೋ ಮನೆ ನಿಯರೆಸ್ಟ್ ಆಗಿ ಹೇಗೆ ಬಂದಿದೆ ಅಂತ ಫುಲ್ ಕಂಪ್ಲೀಟ್ ಟೂರಲ್ಲಿ ಮಾಡೋಣ. ಕಂಪನಿ ಶುರು ಮಾಡಬೇಕು ಅಂತ ಯಾಕೆ ಅನಿಸ್ತು ನಿಮಗೆ? ಏನು ಈಗ ಮುಂಚೆ ನಾವು ಸೇಮ್ ಕಾರ್ಪೆಂಟರ್ಸ್ ಥರನೇ ಪ್ರಾಜೆಕ್ಟ್ಸ್ ಮ್ಯಾನ್ಯುಯಲ್ ಪ್ರಾಜೆಕ್ಟ್ಸ್ ಮಾಡಬೇಕಾದ್ರೆ ಸೊ ನಾವೇನು ಮಾಡ್ತೀವಿ, ಮ್ಯಾನ್ ಪವರ್ ಕಡಿಮೆ ಇರ್ತಾ ಇತ್ತು. ಸೊ ಒಂದು ಪ್ರಾಜೆಕ್ಟ್ಗೆ ಒಂದು 4 ಜನ 5 ಜನ ಕಾರ್ಪೆಂಟರ್ಸ್ನ ಬಿಟ್ಟು ಕಂಪ್ಲೀಟ್ ಫಿನಿಶ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಎಸ್ ಕರೆಕ್ಟ್. ಸೊ ಇವಾಗ ನೀನು ಚೆನ್ನಾಗಿ ಮಾಡಿದೆಯಪ್ಪ, ನಾನು ನಿನ್ನ ಹತ್ರನೇ ಮಾಡಿಸ್ಬೇಕು ಅಂತ ಅಂದಾಗ ನಮ್ಮ ಹತ್ರ ಮ್ಯಾನ್ ಪವರ್ ಕಡಿಮೆ ಇದ್ದಾಗ ನಾವು ಆಚೆ ತಗೊಳೋದಕ್ಕೆ ಆಗ್ತಿರಲಿಲ್ಲ, ಮಾಡೋದಕ್ಕೆ ಆಗ್ತಿರಲಿಲ್ಲ. ಸೊ ನಾನೊಂದು ಮನೆಗೆ ಹೋದಾಗ ಇದೇ ಥರ ಫ್ಯಾಕ್ಟ್ರಿ ಫಿನಿಶ್ ಆಗಿತ್ತು. ಸೊ ನಮ್ಮ ಕೆಲಸಕ್ಕೂ ಆ ಕೆಲಸಕ್ಕೂ ವರ್ಕ್ ನೋಡಿದಾಗ ಸ್ವಲ್ಪ ಫಿನಿಶಿಂಗ್ ಆಗಲಿ ಚೆನ್ನಾಗಿ ಬಂತು. ಸೊ ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಹೇಗಿದ್ರು ವರ್ಕ್ ಲೋಡ್ ಬರ್ತಾ ಇದೆ, ಸೊ ಜನಕ್ಕೆ ಅವ್ರಿಗೇನು ಡೆಡ್ಲೈನ್ ಸ್ಯಾಟಿಸ್ಫೈಡ್ ಮಾಡಬೇಕು. ಸೊ ಗ್ರೂಪ್ ರಶ್ ಇಟ್ಕೊಂಡಿರ್ತಾರೆ, ಕ್ವಾಲಿಟಿ ಕ್ವಾಂಟಿಟಿನೂ ಹಾಗೆ ಅದೇ ಥರನೇ ಮ್ಯಾಚ್ ಮಾಡಬೇಕು. ಟೈಮ್ ಲೈನ್ ಇರುತ್ತೆ. ಸೊ ನೀವೇ ಮಾಡ್ಬೇಕಂತ ನಮ್ಮ ಹತ್ರನೇ ಬಂದಾಗ ಸೊ ನಮ್ಗೆ ಇಲ್ಲಿ ಏನು ಮಾಡ್ತೀವಿ, ವರ್ಕ್ ಲೋಡ್ ಒಂದು ಪ್ರೊಸೀಜರ್ ಒಂದು ಪ್ರಾಜೆಕ್ಟ್ ತಗೊಂಡ್ಮೇಲೆ ಒಂದು ಇಲ್ಲಿ 5 ಡೇಸ್ಗೆಲ್ಲ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ತಿರ್ಗಿ ಸೈಟಲ್ಲಿ 10-15 ಡೇಸ್ ಇನ್ಸ್ಟಾಲೇಷನ್ಸ್ ಎಲ್ಲ ಆಗ್ಬಿಡುತ್ತೆ. ಸೊ ಆ ರೀತಿ ಫಾಸ್ಟ್ ಪ್ರೊಸೆಸ್ ಆಗೋದ್ರಿಂದ ನಾವೇನ್ ಮಾಡಿದ್ವಿ, ಈ ತರದೊಂದು ಸೆಟಪ್ ಅಂತ. ಓಕೆ, ಸೂಪರ್ ನೈಸ್. ಸರ್ ಈ ಮೆಷಿನ್ ಏನು ಇದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಸ್ವಲ್ಪ ದೊಡ್ಡದಾಗಿದೆ ಅದಕ್ಕಿಂತ. ಈ ಮಷಿನ್ಗೆ ಇವನೇ ಮ್ಯಾಮ್ ರಾಜ ಸಿಂಹ. ಓಕೆ, ಇದು ಬಂದು ಎಡ್ಜ್ ಬ್ಯಾಂಡಿಂಗ್ ಮಷಿನ್ ಇದ್ದು. ಈಗ ನಿಮ್ಗೆ ಡೋರ್ಸ್ ಎಲ್ಲ ನೋಡ್ತೀರಲ್ವಾ? ಹೌದು. ಸೊ ಡೋರ್ಸ್ ಎಲ್ಲ ನೋಡಿ, ಒಂದು ಪ್ಯಾನಲ್ ಇಟ್ಟ ತಿರ್ಗಾ ಮತ್ತೆ ಸೌಂಡ್ ಬರುತ್ತೆ. ಫಿನಿಶಿಂಗ್ ನೋಡಿ ನಿಮ್ಗೆ ಯಾವ ತರ ಬರುತ್ತೆ, ನಿಮ್ಗೆ ಖರ್ಚಾದಾಗ್ಲಿ ಸ್ಮೂತ್ ಫುಲ್ ರೇಡಿಯಸ್ ಆಗಿ ರೌಂಡ್ ಕಾರ್ನರ್ ಬರುತ್ತೆ. ಸೊ ಅದ್ರ ಸ್ಪೆಷಾಲಿಟಿನೇ ಅದೇ ತರ ಇರುತ್ತೆ. ಸೊ ನಾವು ಕೈಯಲ್ಲಿ ಮಾಡೋದನ್ನ ಇದು ಮಷಿನ್ ಏನ್ ಮಾಡುತ್ತೆ, ನಾವು ಅದಕ್ಕೆ ಪ್ಲೈವುಡ್ ಇನ್ಫೀಡ್ ಮಾಡಿದ್ರೆ ಆ ಕಡೆ ಕಂಪ್ಲೀಟ್ ಎಡ್ಜ್ ಬ್ಯಾಂಡಿಂಗ್ ಟೇಪ್ ಹಾಕಿ ಗಮ್ ಹಾಕಿ ಆ ಕಡೆ ಔಟ್ಪುಟ್ ಅದಕ್ಕೆ ನೀಟಾಗಿ ಫಿನಿಶ್ ಮಾಡಿ ಔಟ್ಪುಟ್ ಕೊಡುತ್ತೆ. ಓಕೆ, ಈಗ ನಾನು ಇಲ್ಲಿ ಕೆಲವೊಂದು ಗಮನಿಸ್ತಾ ಇದ್ದೀನಿ, ಪೌಚಸ್ ಗಳು ಕಾಣಿಸ್ತಾ ಇದೆ, ಬಟ್ ಅದೇನು ಅಂತ ಗೊತ್ತಿಲ್ಲ. ಈಗ ನೀವೇನ್ ಕೇಳಿದ್ರಿ ಅದೇನೆ. ಫಾರ್ ಎಕ್ಸಾಂಪಲ್ ಒಬ್ಬ ಕ್ಲೈಂಟ್ ಏನ್ ಮಾಡ್ತಾರೆ, ಲ್ಯಾಮಿನೇಟ್ ಸೆಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಮುಂಚೆ ಏನ್ ಮಾಡ್ತಾ ಇದ್ವಿ, ಇದೇ ಲ್ಯಾಮಿನೇಟ್ನೇ ಕಟ್ ಮಾಡಿ ಅಲ್ಲೇ ಹಾಕ್ಬಿಟ್ಟು ಫಿನಿಶ್ ಮಾಡ್ತಾ ಇದ್ವಿ. ಸೊ ನಮಗೆ ಹೋಗ್ತಾ ಹೋಗ್ತಾ ಸ್ಕಿಲ್ಸ್ ಅಪ್ಗ್ರೇಡ್ ಆಗಲಿ, ಟೆಕ್ನಾಲಜಿ ಅಪ್ಗ್ರೇಡ್ ಆಗಲಿ, ಮೆಟೀರಿಯಲ್ಸ್ ಅಪ್ಗ್ರೇಡ್ ಆಗಲಿ, ಏನೇ ಆಗಲಿ ಚೆಕ್ ಮಾಡಿದಾಗ ಸೊ ನಾವ್ ಯಾಕೆ ಈ ತರದೊಂದು ಯೂಸ್ ಮಾಡಬಾರ್ದು ಅಂತ ಹೇಳಿ ಇದನ್ನ ಸ್ಟಾರ್ಟ್ ಮಾಡಿದ್ವಿ. ಇದೆಲ್ಲ ಅವ್ರಿಗೆ ತೋರಿಸ್ತೀರಾ? ಇಷ್ಟು ದೂರ ತೋರಿಸ್ಬಿಡ್ತೀರಾ? ಫಾರ್ ಎಕ್ಸಾಂಪಲ್ ಮ್ಯಾಚಿಂಗ್. ಫಾರ್ ಎಕ್ಸಾಂಪಲ್ ನೋಡಿ, ಈಗ ಇದು ಮ್ಯಾಚ್ ಆಗ್ತಿಲ್ಲ, ಬಟ್ ಒಂದು ಎಕ್ಸಾಂಪಲ್ ನಿಮ್ಗೆ. ಸೊ ಈ ಲ್ಯಾಮಿನೇಟ್ಗೆ ಇದೇ ತರದ ಒಂದು ಆಲ್ಮೋಸ್ಟ್ ನಿಯರ್ ಬೈ ಮ್ಯಾಚಿಂಗ್ ಇರುತ್ತೆ. ಸೊ ಈ ಸೈಡ್ ಅಲ್ಲಿ ಹಾಕೋದಕ್ಕೋಸ್ಕರ ಈ ಸೈಡಿಗೆ ಅದನ್ನ ಸೆಲೆಕ್ಟ್ ಮಾಡಿ ಇದನ್ನ ತರಿಸ್ಕೊತೀವಿ. ಇದ್ರದ್ದು ರಾ ಮೆಟೀರಿಯಲ್ ಇದು ಜಸ್ಟ್ ಸ್ಯಾಂಪಲ್ಸ್. ನಿಮ್ಗೆ ಇದ್ರ ರಾ ಮೆಟೀರಿಯಲ್ಸ್ ಎಲ್ಲ ನೋಡಿ ಈ ತರ ಬರುತ್ತೆ. ಸ್ಯಾಂಪಲ್ಸ್ ತೋರಿಸಿ ಅಂಡ್ ರಾ ಮೆಟೀರಿಯಲ್ಸ್ ಆಮೇಲೆ ಕೊಡ್ತೀರಾ ನೀವು? ಹೌದು. ಓಕೆ, ಈ ಒಂದು ಪ್ರಾಜೆಕ್ಟ್ಗೆ ಎಷ್ಟು ರಿಕ್ವೈರ್ಮೆಂಟ್ಸ್ ಬೇಕು ಅಷ್ಟು ರಿಕ್ವೈರ್ಮೆಂಟ್ಸ್. ಇದು ಇಷ್ಟೇ ದಪ್ಪ ಬರುತ್ತಾ ಇದು? ಹೌದು ಮ್ಯಾಮ್, ಇದು ಬಂದು 2 mm ಬರುತ್ತೆ. ಇದು ಬಂದು 0.8 ಬರುತ್ತೆ. ಇದು 2 mm, ಆಲ್ಮೋಸ್ಟ್ 2 mm. ಕೆಲವೊಂದು 0.8 ಬರುತ್ತೆ. ಓಕೆ, ರಿಕ್ವೈರ್ಮೆಂಟ್ಸ್ ಈ ಡೋರ್ಸ್ಗೆಲ್ಲ ನಾವು ಯಾವ ಮೆಟೀರಿಯಲ್ ಹಾಕ್ಬೇಕು ನೋಡ್ಕೊಂಡು 2 mm ಫಿನಿಶ್ ಮಾಡ್ಕೊಡ್ತೀವಿ. ಅವ್ರು ಸೆಲೆಕ್ಟ್ ಮಾಡಿದ್ದು ನೀವು ಇದು ಮಾಡ್ತೀರಾ? ಇದನ್ನ ನಾವು ಕ್ಲೈಂಟ್ಗ ಅಂತ ಏನು ಸುಮ್ಮನೆ ಪದೇ ಪದೇ ಈಗ ಕ್ಲೈಂಟ್ ವರ್ಕಿಂಗ್ ಅಲ್ಲಿ ಇರ್ತಾರೆ, ಇಲ್ಲ ಬಿಸಿ ಇರ್ತಾರೆ, ಚಿಕ್ಕದಕ್ಕೆಲ್ಲ ನಾವು ಅವ್ರನ್ನ ಕರೆದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ನಾವೇನಿಗೆ ಏನು ಲ್ಯಾಮಿನೇಟ್ಗೆ ಏನು ಫಿನಿಶಿಂಗ್ ಬರುತ್ತೋ ಅದಕ್ಕೆ ಏನು ಮ್ಯಾಚಿಂಗ್ ಬೇಕು ಅದು ನಾವೇ ಮ್ಯಾಚ್ ಮಾಡಿ, ಇದಕ್ಕೆ ಅಂತ ಡೆಡಿಕೇಟೆಡ್ ಆಪರೇಟರ್ಸ್ ಇದ್ದಾರೆ, ಅವರೇ ಮ್ಯಾಚ್ ಮಾಡಿ ನಮ್ಮ ಹತ್ರ ಅಪ್ರೂವಲ್ ತಗೊಂಡು ವರ್ಕ್ ಸ್ಟಾರ್ಟ್. ಕಲರ್ ಯಾವ್ದು ಮ್ಯಾಚ್ ಮಾಡಿರ್ತಾರೆ ಅದಕ್ಕೆ ನಾವು ಮ್ಯಾಚಿಂಗ್ ಮಾಡಿ ಇದನ್ನ ಎಡ್ಜ್ ಬ್ಯಾಂಡಿಂಗ್ ಮ್ಯಾಚ್ ಮಾಡಿ. ಓಕೆ, ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ಈಗ ನಿಮ್ಮ ಟೀಮ್ ಅಲ್ಲಿ? ಆಲ್ಮೋಸ್ಟ್ 13-15 ಮೆಂಬರ್ಸ್ ವರ್ಕ್ ಮಾಡ್ತಾರೆ. ಓಕೆ, ಒಟ್ಟಾರೆಯಾಗಿ ಎಷ್ಟು ಮನೆ ನೀವು ಡೆಕೋರೇಟ್ ಮಾಡಿದಿರಾ ಇಲ್ಲಿವರೆಗೂ? ಆಲ್ಮೋಸ್ಟ್ ಒಂದು 50+ ಆಗಿದೆ. ಓಕೆ, ಸೂಪರ್. ಎಲ್ಲ ಹೇಗೆ ಹೇಳ್ತಿದ್ದಾರೆ? ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಚೆನ್ನಾಗಿರೋದ್ರಿಂದಾನೇ ಅವ್ರೇನ್ ಮಾಡ್ತಾರೆ, ಇಲ್ಲ ಈ ವೆಂಡರ್ ಆಗ್ಲಿ ಈ ಕ್ಲೈಂಟ್ ಕಂಪ್ನಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ರೆಫರೆನ್ಸ್ ಕೊಟ್ಟು ವರ್ಕ್ ಮಾಡ್ತಾರೆ. ಈಗ ನನಗೆ ಒಂದು ಡೌಟ್ ಏನಪ್ಪಾ ಅಂತಂದ್ರೆ, ಕೆಲವೊಂದಿಷ್ಟು ಇಂಟೀರಿಯರ್ ವರ್ಕ್ ಅಂತಂದ್ರೆ ಕೇವಲ ನಾವು ನಮ್ಮೂರಿಗೆ ಮಾತ್ರ, ಅಕ್ಕಪಕ್ಕದ ಊರಿಗೆ ಸೀಮಿತ, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ವೈಸ್ ಯಾವ ತರ? ಇಂಡಿಯಾ ವೈಸ್ ಇನ್ನು ಎಕ್ಸ್ಪಾನ್ಷನ್ ಇಲ್ಲ, ಅದು ಐಡಿಯಾ ಇದೆ ಇನ್ ಫ್ಯೂಚರ್. ಬಟ್ ಆಸ್ ಆಫ್ ನಾವು ಇವಾಗ ಕರ್ನಾಟಕ ಸರ್ವಿಸ್ ನಾವು ತೀರ್ಥಹಳ್ಳಿ ಮಾಡಿದೀವಿ, ಕುಂದಾಪುರದಲ್ಲಿ ಮಾಡಿದೀವಿ, ಉಪ್ಪಿನಲ್ಲಿ ಮಾಡಿದೀವಿ, ತುಮಕೂರು ಮಾಡಿದೀವಿ, ಬನ್ನೇರುಘಟ್ಟ ಮಾಡಿದೀವಿ. ನಡೀತಾ ಇದೆ ಮ್ಯಾಮ್, ಆಲ್ಮೋಸ್ಟ್ ನಡೀತಾ ಇದೆ. ಸ್ವಲ್ಪ ಬ್ಯಾಂಗ್ಳೂರು ಮತ್ತೆ ನೆಲಮಂಗಲ ಲೋಕಲ್ ವೈಸ್ ಸ್ವಲ್ಪ ಜಾಸ್ತಿ ನಡೀತಾ ಇದೆ. ಓಕೆ, ಈಗ ಇಲ್ಲಿಂದ ನೀವು ಅಲ್ಲಿಗೆ ಇಲ್ಲೇ ಎಲ್ಲ ರೆಡಿ ಮಾಡ್ಬಿಟ್ಟು ತಗೊಬಂದು ಅಲ್ಲಿ ಯಾವ್ದು ರೆಡಿ ಮಾಡಲ್ಲ?
ಓಕೆ ಫಸ್ಟ್ ಹೋಗಿ ಅದೇ ಹೇಳಿದ್ನಲ್ಲ ಫಸ್ಟ್ ಪ್ರೊಸೆಸ್ ಬಂದು ಕ್ಲೈಂಟ್ ಇಂಟ್ರಾಕ್ಷನ್ಸ್ ಮಾಡಿ ಡಿಸೈನ್ ಅಪ್ರೂವಲ್ ಎಲ್ಲ ತಗೊಂಡು A to Z ವರ್ಕ್ ಎಲ್ಲ ಇಲ್ಲೇ ಸ್ಟಾರ್ಟ್ ಮಾಡ್ಕೋತೀವಿ. ಇದು ನಿಮ್ಗೆ ಏನು ಫಸ್ಟ್ ಪ್ರೊಸೆಸ್ ಆಗಲಿ ಸೆಕೆಂಡ್ ಥರ್ಡ್ ಅದು ನೆಕ್ಸ್ಟ್ ಫೋರ್ತ್ ಪ್ರೊಸೆಸ್ ಅದು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದೆಲ್ಲ ಕಂಪ್ಲೀಟ್ ಎಲ್ಲ ಆದ್ಮೇಲೆ ಇಲ್ಲಿ ಪ್ಯಾಕ್ ಮಾಡಿ ಕಾರ್ಪೆಂಟರ್ಸ್ ಅಸೈನ್ ಮಾಡಿ ಅದಕ್ಕೆ ಆದಂತ ತಕ್ಕಂತ ರಾ ಮೆಟೀರಿಯಲ್ಸ್ ಹಾರ್ಡ್ವೇರ್ಸ್ ಆಗಲಿ ಇಂಚಸ್ ಆಗಲಿ ಅದಕ್ಕೆ ಏನೇನು ಬೇಕು ಎಲ್ಲ ಸ್ಕ್ರೂಸ್ಗಳನ್ನೆಲ್ಲ ಒಂದು ಪ್ಯಾಕ್ ಮಾಡಿ ಒಂದು ಟೀಮ್ ಮತ್ತೆ ಒಂದು ಸೈಟ್ ಇಂಜಿನಿಯರ್ನ ಅಲ್ಲಿ ಕಳಿಸಿ ಕಂಪ್ಲೀಟ್ ಅಲ್ಲಿ ಪ್ರಾಜೆಕ್ಟ್ ಇನ್ಸ್ಟಾಲೇಷನ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಈಗ ಈ ತರದೊಂದು ಇದೆ. ಸೊ ಕೆಲವೊಂದು ನಾನ್ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಇದೆಲ್ಲ ಕೂಡ ಕಿತ್ತು ಬರ್ತಾ ಇರುತ್ತೆ ಮೇಲ್ಗಡೆ. ಒಂದು 5 years 6 years ಆದ ತಕ್ಷಣ ಇದೊಂಥರ ಕಿತ್ತು ಬರೋದು ಅಥವಾ ಚುಚ್ಚೋದು ಕೈಲಿ, ಏನಪ್ಪ ಈ ತರ ನಾವು ಇಂಟೀರಿಯರ್ ವರ್ಕ್ ಮಾಡಿಸ್ಬಿಟ್ವಿ ಇವ್ರು ಏನ್ ಮಾಡಿದ್ರಪ್ಪ ಅನ್ನೋ ಕಂಪ್ಲೇಂಟ್ಸ್ ಗಳು ಬರ್ತಾ ಇರುತ್ತೆ. ಸೊ ನೀವು ಎಷ್ಟು ವರ್ಷ ವಾರಂಟಿ ಕೊಡ್ತೀರಾ? ನಿಮ್ ಫಸ್ಟ್ ಕ್ವಶನ್ ಹೇಳ್ತೀನಿ, ಅದು ಏನಕ್ಕೆ ಆ ತರ ಬರುತ್ತೆ ಅಂದ್ರೆ, Yes. ಸೊ ಮ್ಯಾನ್ಯುಯಲ್ ಈಗ ಮಷಿನ್ ಮಾಡೋ ಕೆಲಸನೇ ಬೇರೆ, ನಾವು ಮ್ಯಾನ್ಯುಯಲ್ ಮಾಡೋ ಕೆಲಸನೇ ಬೇರೆ, ಮನುಷ್ಯ ಮಾಡೋ ಕೆಲಸನೇ ಬೇರೆ. ಸೊ ಅವಾಗ ಏನಾಗುತ್ತೆ, ಮ್ಯಾನ್ಯುಯಲ್ ಮಾಡಿದಾಗ ಅದಕ್ಕೆ ಆದಂತ ಡೆಡಿಕೇಟೆಡ್ ಗಮ್ ಬರುತ್ತೆ, ಆ ಗಮ್ ಪೇಸ್ಟ್ ಮಾಡಿ ನಾವು ಹಾಕ್ಬೇಕು. ಸೊ ಅದಕ್ಕೆ ಅಷ್ಟು ಪ್ರೆಷರ್ ಇರಲ್ಲ. ಈಗ ನಾವೇನೇ ಒಂದು ಪ್ರೆಷರ್ ಕೊಟ್ರೇನೆ ಅದಕ್ಕೆ ಆದಂತ ಬಾಂಡಿಂಗ್ ಆಗೋದು. ಈಗ ನೀವೇನ್ ಸರ್ಚುತ್ತೆ ಆಗ್ಲಿ ಕಿತ್ಕೊ ಬರುತ್ತೆ ಆಗ್ಲಿ, ಇದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ 20 to 25 years ಅದು ಏನ್ ಕಿತ್ಕೊಂಡ್ ಬರೋ ಚಾನ್ಸೇ ಇಲ್ಲ. ಯಾವ ಮಳೆ ಆಗ್ಲಿ ಏನೇ ಆಗ್ಲಿ ಏನ್ ಬಂದ್ರು ಅದು ಕಿತ್ಕೊ ಬರೋದಕ್ಕೆ ಚಾನ್ಸೇ ಇಲ್ಲ. 25 ವರ್ಷ ವ್ಯಾರಂಟಿ ಅಂಡ್ ಗ್ಯಾರಂಟಿ ಎರಡು ಕೂಡ. ಓಕೆ ಫೈನ್. ನೆಕ್ಸ್ಟ್ ಆ ಮೆಷಿನ್ ಬಗ್ಗೆ ಹೇಳ್ತೀರಾ? ಅದೇನದು, ಅದು ಯಾವ ತರ ಪ್ರೋಸೆಸ್ ಹೋಗುತ್ತೆ? ಅದು ಒಂದು ಸೊ ಇದೆಲ್ಲ ಆಲ್ಮೋಸ್ಟ್ ರೆಡಿ ಆಗಿರೋದಲ್ಲ ಇದು? ಹಾ ಮ್ಯಾಮ್, ಇದು ಆಲ್ಮೋಸ್ಟ್ ಒಂದು 90% ರೆಡಿ ಆಗಿದೆ. ಓಕೆ, ಇದಿಷ್ಟನ್ನು ಇವಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಬೋರಿಂಗ್ ಮಾಡ್ಕೊಂತೀವಿ. ಸೊ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ನೆಕ್ಸ್ಟ್ ಪ್ರೋಸೆಸ್. ಓಕೆ, ಸೊ ಆಲ್ಮೋಸ್ಟ್ ಇವಾಗ ಇಲ್ಲೇನ್ ನೀವು ನೋಡ್ತಾ ಇದ್ದೀರಾ ಡ್ರಿಲ್ಲಿಂಗ್, ಇದು ಸೊ ಡ್ರಿಲ್ಲಿಂಗ್ ಮಷೀನ್ ಅಂತೀವಿ, CNC ಮಷೀನ್ ಅಂತೀವಿ. ಸೊ ಇದೆಲ್ಲ ನೀವು ಹೋಲ್ಸ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಹೋಲ್ಸ್ ಇದೆ. ಓಕೆ, ಸೊ ಇದೆಲ್ಲ ಕಂಪ್ಲೀಟ್ ಮಷಿನ್ ಮಾಡಿರೋದು. ಸೊ ಮಷಿನ್ ಏನಕ್ಕೆ ಅಂತಂದ್ರೆ ನಿಮ್ಗೆ ರೆಡಿ ಪ್ರಾಡಕ್ಟ್, ಫಾರ್ ಎಕ್ಸಾಂಪಲ್ ಇದೇನೇ ಆಗಲಿ, ಇದೇನು ಇದೆಯೋ ಅದು ಕಂಪ್ಲೀಟ್ ಆ ಮಷಿನ್ ಡ್ರಿಲ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಆಚೆ ಎಲ್ಲೂ ಸ್ಕ್ರೂ ಕೂಡ ಕಾಣಿಸ್ತಾ ಇಲ್ಲ. ಆ ಮಷಿನ್ ಮಾಡೋದ್ರಿಂದ ನಿಮ್ಗೆ ಎಲ್ಲ ಫುಲ್ ಇನ್ಬಿಲ್ಟ್ ಒಳಗಡೆನೆ ನಿಮ್ಗೆ ಹೈಡ್ ಆಗುತ್ತೆ. ಇದು ಒಳಗಡೆನೆ ಬಂದ್ಬಿಡುತ್ತೆ ಎಲ್ಲ ಫುಲ್, ಹೊರಗಡೆ ಏನು ಕಾಣಿಸೋದಿಲ್ಲ ಆಲ್ಮೋಸ್ಟ್. ಹೌದು. ಓಕೆ, ಅದು ಬಂದು ಈ ಮಷಿನ್ ವರ್ಕ್ ಮಾಡುತ್ತೆ. ಓಕೆ, ಫುಲ್ ಅಂಡ್ ಲಾಸ್ಟ್ ಇದು ಫೈನಲ್ ಮ್ಯಾಮ್. ಇದು ಬಂದು ಈಗ ಸಿಂಕ್ ಮಾಡಿಸಿರ್ತಾರೆ, ಸಿಂಕ್ ಡೋರ್ ಮಾಡಿರ್ತಾರೆ. ಸೊ ಒಂದು ವೆಂಟಿಲೇಷನ್ ಆಡಬೇಕು, ಡಸ್ಟ್ಬಿನ್ ಇಟ್ಟಿರ್ತೀರಾ. ಸೊ ಇದು ಏನ್ ಮಾಡ್ತೀವಿ, ಈ ತರ ಒಂದು ಆಲ್ಮೋಸ್ಟ್ ಇದು ಒಂದು ಮಿನಿ CNC ತರನೇ ವರ್ಕ್ ಮಾಡುತ್ತೆ. ಓಕೆ, ಓ ಇಷ್ಟೇ, ಅದು ಪ್ರೋಸೆಸ್ ಅಷ್ಟಿರುತ್ತೆ ಅಷ್ಟೇ. ಓಕೆ, ಎಷ್ಟು ಪ್ರೋಸೆಸ್ ಅಂದ್ರೆ ಈಗ ನೀವೇ ನೋಡಿದ್ರೆ ಇದಿಷ್ಟು ಪ್ರೋಸೆಸ್ ಮಾಡೋದಕ್ಕೆ ಎಷ್ಟು ಸಮಯ ತಗೋತು ಅಂತ. ಒಂದು 3 BHK ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಇಲ್ಲಿ ಫ್ಯಾಕ್ಟ್ರಿನಲ್ಲಿ ಏನು 5 ಪ್ರೋಸೆಸ್ 5 ಮಷಿನ್ಸ್ ನೋಡಿದ್ವಿ, ಒಂದು 4 to 5 days ಸಾಕಾಗುತ್ತೆ. ಓಕೆ, ಈಗ ಇದೆಲ್ಲ ಫುಲ್ ರೆಡಿ ಆಗಿರೋ. ಹಾ ಮ್ಯಾಮ್, ನೀವು ಅವಾಗಲೇ ಕೇಳಿದ್ರಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾ? ಇದಿಷ್ಟು ಒಂದು ಮನೆಗೆ 3 BHK ಮನೆಗೆ ರೆಡಿ ಆಗಿದೆ. ಸೊ ಈಗ ನೋಡಿ, ಈಗ ಇದು ಫುಲ್ ಯಾವ ತರ ಪ್ಯಾಕ್ ಮಾಡಿದೀವಿ, ಇದು ಬನ್ನೇರ್ಘಟ್ಟಕ್ಕೆ ಹೋಗ್ತಾ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿ ಪ್ಯಾಕ್ಡ್ ಆಗಿರುತ್ತೆ. ಸೊ ಇದನ್ನ ಸೈಟ್ ಆಗಿ ತಗೊಂಡೋಗಿ ಹಾರ್ಡ್ವೇರ್ ಮತ್ತೆ ಕಾರ್ಪೆಂಟರ್ಸ್ ಅಲ್ಲಿ ಒಬ್ಬ ಸೈಟ್ ಇಂಜಿನಿಯರ್ ಅಸೈನ್ ಮಾಡಿದ್ರೆ ಇದ್ರ ಪ್ರಾಜೆಕ್ಟ್ ಅದನ್ನು ನೀವೇ ಮಾಡ್ತೀರಾ ಎಲ್ಲ ಪ್ರತಿಯೊಂದು, ಅಂದ್ರೆ ಫುಲ್ ಮುಗಿಸೋವರೆಗೂ ನಿಮ್ದೇ ಆಗಿರುತ್ತೆ. ಒಂದು ಈಗ 2 BHK 1 BHK 3 BHK ಎಲ್ಲ ರೆಡಿ ಆಗಿದೆ ಅಂದ್ರೆ ಸೊ ಎಷ್ಟು ದಿನ ಬೇಕಾಗುತ್ತೆ ನೀವು ಇದನ್ನ ಫುಲ್ ಕಂಪ್ಲೀಟ್ ಒಂದು ಮನೆ ರೆಡಿ ಮಾಡೋದಕ್ಕೆ? ಒಂದು 30 to 45 days. 1 month ಅಲ್ಲಿ ಆಗುತ್ತೆ. ಓಕೆ, 1 month ಅಲ್ಲಿ ಫುಲ್ ಕ್ಲಿಯರ್ ಮಾಡ್ಬಿಡ್ತೀರಾ ಆಗಿದ್ರೆ? ಸೂಪರ್. ಅಂದ್ರೆ ನಾವು ಸೈಟ್ ಕ್ಲಿಯರ್ ಇರಬೇಕು ಒಂದು, ಆಮೇಲೆ ನಮ್ಗೆ ಅಂತ ವರ್ಕ್ ಅಸೈನ್ ಮಾಡಾದ್ಮೇಲೆ 30 to 45 days ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಓಕೆ, ಈಗ ಫೈನಲಿ ಏನಪ್ಪಾ ಅಂತಂದ್ರೆ ನಾವು ತುಂಬಾ ಜನ ಮನೆಗಳ ಒಳಗೆ ಹೋದಂತ ಸಂದರ್ಭದಲ್ಲಿ ಒಬ್ಬೊಬ್ರು ಮನೆನೂ ಒಂದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಕಿಚನ್ ಇದೇ ತರ ಇರಬೇಕು, ನಮಗೆ ಹಾಲ್ ಹಿಂಗೆ ಇರಬೇಕು ಅನ್ನೋದಿರುತ್ತೆ. ಈಗ ನಾವು ಕೊಟ್ಟಂತ ಐಡಿಯಾನು ನೀವು ಅದೇ ಫಾಲೋ ಮಾಡ್ತೀರಾ ಅಥವಾ ನೀವೇ ಎಕ್ಸ್ಟ್ರಾ ಬ್ಲೂ ಪ್ರಿಂಟ್? ನೀವು ಕೊಡೋ ಐಡಿಯಾನು ನಾವು ಅಕ್ಸೆಪ್ಟ್ ಮಾಡ್ಲೇಬೇಕು. ಬಟ್ ಅದನ್ನ ಹೇಳ್ದ ಏನು ಅಲ್ಲಿ ರಿಕ್ವೈರ್ಮೆಂಟ್ಸ್ ಆಗ್ಲಿ, ಅಲ್ಲಿ ಚಾಲೆಂಜಸ್ ಏನು ಇಲ್ಲ ಅಂತಂದ್ರೆ ನೀವು ಕೊಡೋ ಡಿಸೈನ್ ಕೂಡ ಮ್ಯಾಚ್ ಮಾಡಿ. ಈಗ ಬೇರೆಯವರು ಇಂಟೀರಿಯರ್ ವರ್ಕ್ಸ್ ಕಂಪನಿ ತುಂಬಾ ಇದೆ, ಕಾಂಪಿಟೇಷನ್ ಅನ್ನೋದು ಈಗ ಜಗತ್ತಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿದೆ. ಸೊ ಕಾಂಪಿಟೇಷನ್ ವೈಸ್ ವಿಚಾರಕ್ಕೆ ಬಂದ್ರೆ ತುಂಬಾ ಜನ ಒಂದ್ ಸ್ವಲ್ಪ ರೇಟ್ ಕಮ್ಮಿ ಹೇಳ್ತಾರೆ, ಕೆಲವೊಂದಿಷ್ಟು ಜನ ಜಾಸ್ತಿ ಹೇಳ್ತಾರೆ. ನಿಮ್ಗೆ ಗೊತ್ತಿದೆ ಜನ ಆಲ್ಮೋಸ್ಟ್ ಕಮ್ಮಿ ಇರೋದಕ್ಕೆ ಹೋಗೋದು ಅಂತ. ಸೊ ಈಗ ನಿಮ್ಮ ಈ ಒಂದು ಕಂಪನಿಯಲ್ಲಿ ರೇಟ್ ವಿಚಾರಕ್ಕಾಗಿರ್ಬೋದು ಅಥವಾ ಬೇರೆ ಕಾಂಪ್ರಮೈಸ್ ವಿಚಾರಕ್ಕಾಗಿರ್ಬೋದು ಹೇಗಿರುತ್ತೆ ನಿಮ್ಮ ಕಡೆಯಿಂದ? 100% ಕ್ವಾಲಿಟಿ ಅಂತ ನಾವು ಕಾಂಪ್ರಮೈಸ್ ಆಗಲ್ಲ. ಈಗ ಬಡ್ಜೆಟ್ ವೈಸ್ ಅಂತ ಹೇಳಿ ಬರ್ತಾರೆ, ಯಾಕಂದ್ರೆ ನಾವು ಪ್ರಾಜೆಕ್ಟ್ ನ ಬಿಡೋದಕ್ಕಾಗಲ್ಲ, ಯಾಕಂದ್ರೆ ಒಂದು ಆಸೆ ಪಟ್ಟು ಬಂದಿರ್ತಾರೆ. ಸೊ ಡೆಫಿನೆಟ್ಲಿ ನಾವು ಅವ್ರಿಗೂ ಪ್ರಾಜೆಕ್ಟ್ಸ್ ಮಾಡ್ಕೊಡ್ತೀವಿ. ಇಲ್ಲಪ್ಪ ನನಗೆ
ಫುಲ್ ಪ್ರೀಮಿಯಂ ಮೆಟೀರಿಯಲ್ಸ್ ಹಾಕಿ ಪ್ರೀಮಿಯಂ ಪ್ರಾಜೆಕ್ಟ್ ಮಾಡಬೇಕು ಅಂದ್ರೆ ಅವ್ರಿಗೂ ಕೂಡ ಮಾಡ್ಕೊಡ್ತೀವಿ. ಓಕೆ ಅಂದ್ರೆ 100ಗೆ 1000% ವಾರಂಟಿ ಕೊಡ್ತೀರಾ ನೀವು ಹಾಗಾದ್ರೆ. ಈಗಾಗಲೇ ಕ್ವಾಲಿಟಿ ವೈಸ್ ಹಾಗೆ ಪ್ರೈಸ್ ವೈಸ್ ಕೂಡ ನೀವು ಕಡಿಮೆ ಮಾಡ್ತೀನಿ ಅಂತಾನು ಕೂಡ ಹೇಳ್ತಿದ್ದೀರಾ. ಸೊ ನಿಮ್ಮ ಚಾನಲ್ ಮೂಲಕ ಬಂದ್ರೆ 100% 5% ಡಿಸ್ಕೌಂಟ್ ಮಾಡೇ ಮಾಡ್ಕೊಡ್ತೀವಿ. ಎಸ್, ಖಂಡಿತವಾಗ್ಲೂ ಥ್ಯಾಂಕ್ ಯು. ಅಂತೂ ಫೈನಲಿ ನನ್ನ ಚಾನಲ್ ಮುಖಾಂತರ ಬಂದವರಿಗೆ ನೋಡಿ 5% ಡಿಸ್ಕೌಂಟ್ ಸಿಗುತ್ತಂತೆ. ಸೊ ಯಾರೇ ಅಕಸ್ಮಾತ್ ಮನೆಗೆ ಒಂದು ಸುಂದರವಾಗಿ ಕಾಣಿಸ್ಬೇಕು, ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು, ಬಂದಂಥವ್ರು ಎಷ್ಟು ಚೆನ್ನಾಗಿದೆಯಪ್ಪ ಮನೆ ಅಂತ ಅನ್ಬೇಕು ಅಂತಂದ್ರೆ ಸೊ ಮಿಸ್ ಮಾಡದೆ ನೀವು ಈ ಒಂದು ಜಾಗಕ್ಕೆ ಬರಲೇಬೇಕು. ನೋಡಿ ಫೈನಲಿ ಇಲ್ಲಿವರೆಗೂ ಕೂಡ ಇಷ್ಟೆಲ್ಲ ಮಿಷನ್ ಹೇಗೆ ವರ್ಕ್ ಆಗುತ್ತೆ, ಇಲ್ಲಿರುವಂಥ ಎಂಪ್ಲಾಯೀಸ್ಗಳು ಹೇಗೆ ವರ್ಕ್ ಮಾಡ್ತಾರೆ, ಫೈನಲಿ ಇದು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ, ಪ್ರತಿಯೊಂದು ಮಾಹಿತಿಯನ್ನು ಕೂಡ ನಮಗೆ ತಿಳಿಸ್ಕೊಟ್ರು. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, SLP ಎಲ್ಲಿದೆಯಪ್ಪ ಅಂತಂದರೆ ನೆಲಮಂಗಲದ ವಾಜ್ರಹಳ್ಳಿಯಲ್ಲಿರುವಂಥದ್ದು. ನಾನು ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇವರ ನಂಬರ್, ಅಡ್ರೆಸ್ ಹಾಗೆ ಪ್ರತಿಯೊಂದರ ಡೀಟೇಲ್ಸನ್ನು ಕೂಡ ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತಪ್ಪದೆ ನಮ್ಮ ಚಾನಲನ್ನು ಫಾಲೋ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಸೊ ನಾನು ಹೊಡ್ತಾ ಇದ್ದೀನಿ, ಮತ್ತೆ ಹೊಸ ಕಾನ್ಸೆಪ್ಟ್ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.